ಹೆಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಂತ್ರಾಲಯ ಪಾರ್ಟ್ 2 ವ್ಲಾಗ್. ಸೊ ಕಳೆದ ವಿಡಿಯೋನಲ್ಲಿ ನೀವು ಪ್ಯಾಕಿಂಗ್ ಆ್ಯಂಡ್ ಪ್ರಿಪ್ರೇಷನ್ ವ್ಲಾಗ್ನ ನೋಡಿದ್ರಿ, ಮಂತ್ರಾಲಯದ ಪ್ಯಾಕಿಂಗ್ ಆ್ಯಂಡ್ ಪ್ರಿಪ್ರೇಷನ್ ವ್ಲಾಗ್. ಸೊ ಇದು ಅದರ ಒಂದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಈಗ ಮಂತ್ರಾಲಯಕ್ಕೆ ಬೆಳಗ್ಗೆ ನಾವು ರೀಚ್ ಆಗಿದ್ದೀವಿ, ಕಳೆದ ಒಂದು ವಿಡಿಯೋನಲ್ಲಿ ಹೇಳ್ದಂಗೆ. ಸೊ ಇವಾಗ ಸುಮಾರು ಒಂದು 6 ಗಂಟೆ ಆಗಿದೆ, ನಾವು ಈಗ ರೀಚ್ ಆಗಿದ್ದೀವಿ. ಸೊ ನಾನು ಒಂದು ಮಂತ್ರಾಲಯದ ಒಂದು ಡೀಟೇಲ್ಸ್ನ ಕೂಡ ಕೊಡ್ತೀನಿ ನಿಮಗೆ, ಯಾವ ಥರ ಎಲ್ಲ ಹೋಗೋದು, ಬಸ್ ಚಾರ್ಜಸ್ ಎಷ್ಟಾಗುತ್ತೆ, ರೂಮ್ ಫೆಸಿಲಿಟೀಸ್ ಎಲ್ಲ ಹೇಗಿರುತ್ತೆ ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ನಿಮಗೂ ಕೂಡ ನೀವು ಮಂತ್ರಾಲಯಕ್ಕೆ ಹೋದಾಗ ಯೂಸ್ ಆಗ್ಬೋದು. ಸೊ ನಾವು ಹೋಗ್ತಾ 1900 ಆಯಿತು ನಮಗೆ. ನಾವು 3 ಜನ ಹೋಗಿದ್ದು, ನಮ್ಮ ಪಾಪು ಚಿಕ್ಕದಿರೋದ್ರಿಂದ ಸೊ ಅವಳಿಗೇನೋ ಟಿಕೆಟ್ ಚಾರ್ಜಸ್ ಇರೋದಿಲ್ಲ, ನಾವು ಮನೇಲಿ ದೊಡ್ಡವ್ರು 3 ಜನ ಹೋಗಿದ್ದು. ಸೊ ಹೋಗ್ತಾ 1900 ಆಯಿತು ಬಸ್ ಚಾರ್ಜಸ್ಸು. ಒಬ್ಬೊಬ್ಬರಿಗೆ ಏನೇನು 600 to 700 ಇಟ್ಕೊಂಡು ಸೊ 1900. ಬರ್ತಾ ನಾವು ಸ್ಲೀಪರ್ ಕೋಚ್ನ ಬುಕ್ ಮಾಡ್ಕೊಂಡ್ವಿ. ಒಂದು 100 to 200 ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಬರ್ತಾ ನಾವು 2125 ಆಯಿತು. ಸೊ ಹೋಗ್ತಾ ಸಿಟ್ಟಿಂಗಲ್ಲಿ ಹೋದ್ವಿ, ಬರ್ತಾ ನಾವು ಸ್ಲೀಪರ್ ಕೋಚಲ್ಲಿ ಬಂದಿದ್ದು. ಬೆಟರು ನೀವು ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡ್ರೆ ಬೆಟರು, ಟಯರ್ಡ್ ಆಗೋದಿಲ್ಲ, ಸುಮ್ಮನೆ ರಿಸ್ಕ್ ತೊಗೋಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡೇ ಹೋಗಿ. ಸೊ ಯಾವಾಗೋ ಒಂದಿನ ನಾವು ದರ್ಶನಕ್ಕೆ ಹೋಗೋದು, ಸೊ ಆರಾಮ್ಸೆ ಹೋಗಿ ಆರಾಮ್ಸೆ ದರ್ಶನ ಮಾಡ್ಕೊಂಬರ್ಬೇಕು. ಏನೋ ಗಡ್ಬಿಡಿಯಲ್ಲಿ ಅರ್ಜೆಂಟ್ನಲ್ಲಿ ದರ್ಶನ ಮಾಡೋ ಥರ ಇರಬಾರ್ದು. ಸೊ ಹೆಚ್ಚು ಕಡಿಮೆ ಸ್ವಲ್ಪ ಜಾಸ್ತಿ ಖರ್ಚಾದರೂ ಏನು ವರಿ ಮಾಡ್ಕೊಳ್ದೇ ನಾವು ದರ್ಶನ ತೊಗೋಬೇಕು. ಯಾಕಂದರೆ ನಾವು ಹೋಗೋದು ಯಾವಾಗೋ ಒಂದೊಂದು ಸತಿ ಯಾವುದ್ಯಾವುದಕ್ಕೂ ಖರ್ಚು ಮಾಡ್ತೀವಿ. ಸೊ ರಾಯರ ದರ್ಶನಕ್ಕೆ ಯಾವುದೇ ಥರನೂ ಹೆಚ್ಚು ಕಡಿಮೆ ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬಿಟ್ಟು ಬರಬೇಕು, ಅಷ್ಟೇ ಹೇಳೋದು. ಸೊ ನಾನು ಇವಾಗ ಮಾತ್ರ ರೀಚ್ ಆಗಿ ನಾವು ಈ ಒಂದು ರೂಮ್ನ ನಾವು ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಈ ಒಂದು ರೂಮ್ ಹೇಗಿದೆ ಅಂತ ನಾನು ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ರೂಮಿಗೆ ಬಂದಿದ್ದೀವಿ ಇಲ್ಲಿ. ಸೊ ಬಸ್ಸಲ್ಲಿ ನಿದ್ದೆನೇ ಇಲ್ಲ. ಸೊ ಇವಾಗ ರೂಮಿಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಇವಾಗ ಫ್ರೆಶ್ ಅಪ್ ಆಗಬೇಕು. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ರಾಯರ ದರ್ಶನಕ್ಕೆ ಹೋಗಬೇಕು. ಸೊ ಅಲ್ಲಿ ಹೋದ್ಮೇಲೆ ನಾನು ವಿಡಿಯೋನ ಮಾಡ್ತೀನಿ. ಈ ರೂಮ್ ಬಂದು 1500. ಸೊ ನೈಟು 10 o'clockವರೆಗೂ ಇದು 1500 ಇದು ರೂಮು. ಸೊ ಪರವಾಗಿಲ್ಲ, ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ನೋಡಿ. ಇದು 2 ಬೆಡ್ ಇದೆ, ಒಂದು ದೊಡ್ಡದೊಂದು ಬೆಡ್ ಇದೆ, ಇಲ್ಲೊಂದು ಬೆಡ್ ಇದೆ. ಸೊ ಆ ಕಡೆ ವಾಶ್ರೂಮ್ ಇದೆ, ಟಿ ವಿ ಇದೆ, ಮಿರರ್ ಇದೆ. ಆ್ಯಂಡ್ ಹಾಗೆ ನಾವು VRL ಬುಕ್ ಮಾಡ್ಕೊಂಡಿದ್ದು ಬಸ್ಸು. ಸೊ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿಕೊಂಡು ಬುಕ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಮೇನ್ ಸೆಂಟರೆಲ್ಲ ಬೆಂಗಳೂರಿನಿಂದ ಮೆಜೆಸ್ಟಿಕ್ಕು ಆ್ಯಂಡ್ ಹೆಬ್ಬಾಳ ಆ ಕಡೆ ಎಲ್ಲ ನಿಮಗೆ ಅದು ತೋರಿಸುತ್ತೆ, ಎಲ್ಲೆಲ್ಲಿ ಪಿಕಪ್ ಲೊಕೇಶನ್ ಇರುತ್ತೆ ಅಂತ ನಿಮಗೆ ಆನ್ಲೈನಲ್ಲಿ ಸರ್ಚ್ ಮಾಡ್ತಾನೆ ತೋರಿಸುತ್ತೆ. ಸೊ ಎಲ್ಲಿ ಬಸ್ ಬರುತ್ತೆ ಅಂತ ಹೇಳಿ. ಸೊ ನೀವು ಆವಾಗ ಬಸ್ನ ನೀವು ಸೆಲೆಕ್ಟ್ ಮಾಡ್ಬೋದು, ನೀವು ಯಾವ ಬಸ್ಸಲ್ಲಿ ಹೋಗಬೇಕು ಅಂತ. ನಿಮಗೆ ಬಜೆಟ್ ತಕ್ಕಂಗೆ ನಿಮಗೆ ಬಸ್ ಫೆಸಿಲಿಟೀಸ್ ಕೂಡ ಇರುತ್ತೆ ಅಲ್ಲಿ. ಆ್ಯಂಡ್ ಹಾಗೆ ಬಸ್ ಬಂದು ಮಠದ ಮುಂದೆನೇ ನಿಲ್ಲಿಸ್ತಾರೆ, ಮಂತ್ರಾಲಯದ ಒಂದು ಮಠದ ಮುಂದೆನೇ ನಿಲ್ಲಿಸ್ತಾರೆ. ಆ್ಯಂಡ್ ರೂಮ್ಸ್ಗೆ ಅಂತ ತುಂಬ ಜನ ಬರ್ತಾರೆ. ನಿಮಗೆ ನಿಮ್ಮ ಬಜೆಟಿಗೆ ತಕ್ಕಂಗೆ ನೀವು ರೂಮ್ನ ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ಸ್ವಲ್ಪ ಚೆನ್ನಾಗಿರೋ ರೂಮ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, 2500 to 3000 ಇರುತ್ತೆ. ಬಟ್ ಅದಕ್ಕಿಂತ ಕಮ್ಮಿ ರೂಮ್ ಬಜೆಟಿಗೆ ತಕ್ಕನಂಗೆ ಕಮ್ಮಿ ರೂಮ್ ಕೂಡ ಇರುತ್ತೆ. ಬಟ್ ಅಷ್ಟೊಂದು ಫೆಸಿಲಿಟೀಸ್ ಇರೋದಿಲ್ಲ. ಬಿಸಿನೀರಿಗೆ ಮತ್ತು ಸ್ವಲ್ಪ ಕ್ಲೀನು ಅಷ್ಟರಲ್ಲೇ ಇರುತ್ತೆ, ಬಿಸಿನೀರಿಗೂ ಕೂಡ ಸ್ವಲ್ಪ ತೊಂದರೆ ಇರುತ್ತೆ. ಸ್ವಲ್ಪ ಜಾಸ್ತಿ ಕೊಟ್ಟರೆ ನಿಮಗೆ ಚೆನ್ನಾಗಿರೋ ರೂಮೇ ಸಿಗುತ್ತೆ. ನಮ್ಮ ಪಾಪು ಇರೋದ್ರಿಂದ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಜಾಸ್ತಿ ಕೊಟ್ಬಿಟ್ಟೇ ನಾವು ಲಾಸ್ಟ್ ಟೈಮ್ ಕೂಡ ಹೋಗಿದ್ದು. ಬಟ್ ನಮಗೇನೋ ಲಕ್ಕಿಲಿ ಈ ಸತಿ ಸ್ವಲ್ಪ 1500ಗೆ ಈ ಒಂದು ರೂಮ್ ಸಿಕ್ತು. ಸೊ ಇವಾಗ ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕೂಡ ಸ್ನಾನ ಮಾಡ್ಕೊಂಡು ಬರಬೇಕು. ಸ್ನಾನ ಮಾಡ್ಕೊಂಡು ನಂತರ ರಾಯರ ದರ್ಶನಕ್ಕೆ ಹೋಗಬೇಕು. ಫ್ರೆಂಡ್ಸ್, ನಾನು ಮತ್ತು ನಮ್ಮ ಪಾಪು ಇವಾಗ ರೆಡಿಯಾಗಿದ್ದೀವಿ. ಆ್ಯಂಡ್ ನಮ್ಮ ಚಂದನ ಇವಾಗ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಅವಳದು ಸ್ನಾನ ಮುಗಿದ ತಕ್ಷಣ, ಅವಳು ರೆಡಿ ಆದ ತಕ್ಷಣ ಇವಾಗ ನಾವು ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹಾಯ್. ನೋಡಿ ಫ್ರೆಂಡ್ಸ್, ಬಂದ್ಬಿಟ್ಟು ನಾಮ ಎಲ್ಲ ಹಚ್ಬಿಟ್ರು ತಲೆಗೆ, ಹಣೆಗೆ. ಒಬ್ಬೊಬ್ಬರು 10 ರೂಪಾಯಿ ಅಂತ ಚಾರ್ಜ್ ಮಾಡಿದ್ರು. ನೋಡಿ ನಮ್ಮ ಪಾಪು ಕೂಡ ಹಚ್ಬಿಡ್ತಾರೆ ನೋಡಿ.
ಇನ್ನೊಂದೇನೆಂದರೆ ಸಿಕ್ಕಾಪಟ್ಟೆ ಬಿಸಿಲು, ಕಾಲನ್ನ ನೆಲದ ಮೇಲೆ ಕೂಡ ಇಡೋದಕ್ಕಾಗೋದಿಲ್ಲ, ಅಷ್ಟೊಂದು ಬಿಸಿಲಿರುತ್ತೆ. ಕಾಲೆಲ್ಲ ಸುಡ್ತಾ ಇರುತ್ತೆ. ಬೆಟರ್ ನೀವು ಇಲ್ಲಿ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಿ, ಈ ಕಡೆ ಒಂದು ಸ್ಲಿಪ್ಪರ್ ಕೌಂಟ್ರ್ ಇದೆ, ಅಲ್ಲಿ ನೀವು ಸ್ಲಿಪ್ಪರ್ನ ಬಿಡಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ನಡ್ಕೊಂಬರೋದು ತುಂಬ ಕಷ್ಟ ಆಗುತ್ತೆ, ಕಾಲು ತುಂಬ ಸುಟ್ಟೋಗುತ್ತೆ. ಬೇಸಿಗೆ ಕಾಲದಲ್ಲಿ ಹೇಳ್ತಾ ಇದ್ದೀನಿ ಎಸ್ಪೆಷಲಿ. ಆ್ಯಂಡ್ ಹಾಗೆ ಎಡಭಾಗದಲ್ಲಿ ಪರಿಮಳ ಪ್ರಸಾದನ ಕೂಡ ಕೊಡ್ತಾರೆ. ಒಂದು ಕೌಂಟ್ರ್ ಇದೆ ಎಡಗಡೆ ಭಾಗದಲ್ಲಿ, ದೇವಸ್ಥಾನದ ಬಲಗಡೆ ಭಾಗ ಬರುತ್ತೆ. ಇಲ್ಲಿ ಅಪೋಸಿಟ್ ನೋಡಿದ್ರೆ ನಿಮಗೆ ಎಡಗಡೆ ಭಾಗದಲ್ಲಿ ಒಂದು ಪ್ರಸಾದದ ಕೌಂಟ್ರ್ ಕೂಡ ಇದೆ, ಪರಿಮಳ ಪ್ರಸಾದದ ಕೌಂಟ್ರ್ ಕೂಡ ಇದೆ. 30 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಪ್ಯಾಕೆಟ್ಗೆ. ಸೊ ಪರಿಮಳ ಪ್ರಸಾದನ ಬೇಕಾದರೆ ನೀವು ತೊಗೊಂಡು ಹೋಗ್ಬೋದು. ಬೇಕಾದರೆ ನಮಗೆ ಪರಿಮಳ ಪ್ರಸಾದನ ತೊಗೊಳೋದಕ್ಕಾಗಲಿಲ್ಲ, ದರ್ಶನ ಮುಗಿಸ್ಕೊಂಡು ಅನ್ನಪ್ರಸಾದನ ತೊಗೊಂಡು ನಾವು ನಂತರ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆವಾಗ ತುಂಬಾ ಜೋರಾಗಿ ಮಳೆ ಬಂತು. 2 ಸತಿ ನಮಗೆ ಕಣ್ತುಂಬ ರಾಯರ ದರ್ಶನ ಆಯಿತು. ಸೊ ನಾವು ಮಳೆ ಬಂತು, ಸೊ ಹೀಗಾಗಿ ಈವ್ನಿಂಗ್ ನಾವು ಮತ್ತೆ ಇನ್ನೊಂದು ಸತಿ ಬರೋದಕ್ಕಾಗಲಿಲ್ಲ. ಸೊ ಈವ್ನಿಂಗ್ ಇನ್ನೊಂದು ಸತಿ ದರ್ಶನ ತೊಗೊಂಡು ಹೊರಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮಗೆ ಈವ್ನಿಂಗ್ ಮತ್ತೆ ದರ್ಶನ ತೊಗೊಳೋದಕ್ಕಾಗಲಿಲ್ಲ. ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ರೂಮ್ಗೆ ಹೋದ್ವಿ. ಬಟ್ ಮಳೆ ಬಂದಿದ್ದರಿಂದ ನಾವು ಡೈರೆಕ್ಟ್ ಅಲ್ಲಿಂದನೇ ಬಸ್ ಹತ್ತಬೇಕಾಯಿತು. ಇಲ್ಲಿರುವಂಥದ್ದು ಮಂಚಾಲಮ್ಮ ದೇವಿ. ಫಸ್ಟ್ ನಾವು ರಾಯರ ದರ್ಶನ ಮಾಡೋದಕ್ಕಿಂತ ಮುಂಚೆ ಮಂಚಾಲಮ್ಮ ದೇವಿಯ ಒಂದು ದರ್ಶನ ಮಾಡಿಕೊಂಡೇ ಹೋಗಬೇಕು ಅಂತ ಹೇಳ್ತಾರೆ. ಸೊ ನಮಗೆ ಒಳಗಡೆ ಹೋಗೋಕ್ಕಾಗಲಿಲ್ಲ, ಆಚೆಯಿಂದನೇ ಮಂಚಾಲಮ್ಮ ದೇವಿಯ ದರ್ಶನ ಆಯಿತು. ಹಾಗೆ ಅಷ್ಟೊಂದೇನು ರಶ್ ಇರಲಿಲ್ಲ. ನಮಗೆ 2 ಸತಿ ದರ್ಶನ ಆಯಿತು. ರಾಯರ ಬೃಂದಾವನ ಅಂತ ನಿಂತ್ಕೊಂಡು ನಾವು ದರ್ಶನ ಮಾಡಿದ್ವಿ. 2 ಸತಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು, ಜಾಸ್ತಿ ರಶ್ ಇರಲಿಲ್ಲ. ಸೊ ಹೀಗಾಗಿ 2 ರೌಂಡ್ ನಾವು ದರ್ಶನಕ್ಕೆ ಹೋದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗೆ. ಆ್ಯಂಡ್ ಹಾಗೆ ನಾನು ಇದರಲ್ಲಿ ಜಾಸ್ತಿ ವಾಯ್ಸ್ ಓವರ್ ಕೊಟ್ಟಿಲ್ಲ, ನ್ಯಾಚುರಲ್ ಆಗಿಯೇ ರಾಯರ ಮಠ ಹೇಗಿರುತ್ತೆ ಹಾಗೇ ನಾನು ನಿಮಗೆ ಇದರಲ್ಲಿ ತೋರಿಸಿದ್ದೀನಿ. ಸೊ ಇದೇ ಥರನೇ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಯಾರ್ಯಾರಿಗೆಲ್ಲ ಹೋಗಿ ದರ್ಶನ ಮಾಡೋದಕ್ಕಾಗಲ್ವೋ, ಸೊ ಆದಷ್ಟು ನೀವು ದರ್ಶನ ಮಾಡ್ಕೊಂಡು ಬನ್ನಿ, ಆದಷ್ಟು ಟ್ರೈ ಮಾಡಿ ರಾಯರ ಒಂದು ದರ್ಶನ ಮಾಡ್ಕೊಂಡು ಬನ್ನಿ ಮಂತ್ರಾಲಯಕ್ಕೆ ಹೋಗಿ. ಸೊ ಹೀಗಾಗಿ ನಿಮಗೆ ನ್ಯಾಚುರಲಾಗಿ ನಾನು ಈ ಒಂದು ವಿಡಿಯೋನಲ್ಲಿ ತೋರ್ಸೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಮ್ಯಾಕ್ಸಿಮಮ್ಮು. ಸೊ ಇವಾಗ ನಾವು ಇಲ್ಲಿ ದರ್ಶನ ಮುಗಿಸ್ಕೊಂಡು ನಂತರ ಅನ್ನಪ್ರಸಾದ ಕಡೆ ನಾವು ಹೋಗಬೇಕು. ನಾನು ನಿಮಗೆ ಅಲ್ಲಿ ತೋರಿಸ್ತೀನಿ. ತುಂಬ ಅಂದರೆ ತುಂಬಾ ರಶ್ ಇರುತ್ತೆ. ಅನ್ನದಾಸೋಹ ತುಂಬ ರಶ್ ಇರುತ್ತೆ. ಬಟ್ ತುಂಬ ಪೇಷನ್ಸಿಂದ ನಿಂತ್ಕೊಂಡು ರಾಯರ ಪ್ರಸಾದಕ್ಕೆ ನಾವು ತುಂಬ ಪೇಷನ್ಸಿಂದ ನಿಂತ್ಕೊಂಡು ಪ್ರಸಾದನ ತೊಗೋಬೇಕಾಗತ್ತೆ. ಇಲ್ಲಿ ನೋಡಿ, ತುಂಬ ಸಿಕ್ಕಾಪಟ್ಟೆ ರಶ್ಶು, ಸುಮಾರು ಕ್ಯೂಗಳಿರುತ್ತೆ ಇಲ್ಲಿ. ಸೊ ನೋಡಿ ಎಷ್ಟು ಜನ ಇದ್ದಾರೆ, ತುಂಬ ರಶ್ ಇರುತ್ತೆ. ದರ್ಶನಕ್ಕೆ ಅಷ್ಟೊಂದು ರಶ್ ಇರಲಿಲ್ಲ, ಈಸಿಯಾಗಿ ದರ್ಶನ ಆಯಿತು. ಬಟ್ ಪ್ರಸಾದಕ್ಕೆ ಕ್ಯೂಗೆ ಅಂತ ನಿಂತ್ಕೊಂಡೆ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಇಲ್ಲಿ ತಟ್ಟೆನ ತೊಳೆದು ಪಕ್ಕದಲ್ಲಿ ಇಟ್ಟಿರ್ತಾರೆ. ಸೊ ಆ ತಟ್ಟೆಯಲ್ಲಿ ನಾವು ಪ್ರಸಾದನ ಹಾಕಿಸ್ಕೋಬೇಕಾಗತ್ತೆ. ಸ್ವಲ್ಪ ಅನ್ನ ಮತ್ತು ಸಾಂಬಾರು ಅಥವಾ ಸಾರು ಏನಾದರೂ ಮಾಡಿರ್ತಾರೆ, ಆ್ಯಂಡ್ ಜೊತೆಗೆ ಮೊಸರನ್ನ ಕೂಡ ಮಾಡಿರ್ತಾರೆ. ಸೊ ಅದನ್ನು ತಟ್ಟೆನ ನಾವೇ ತೊಳೆದು ಮತ್ತು ಅದೇ ಒಂದು ಪ್ಲೇಸ್ನಲ್ಲಿ ಇಡಬೇಕಾಗತ್ತೆ. ನೆಕ್ಸ್ಟು ಬರೋವಂಥವ್ರಿಗೆ ಭಕ್ತಾದಿಗಳಿಗೆಲ್ಲ ಅದೇ ಒಂದು ತಟ್ಟೆಯಲ್ಲಿ ಪ್ರಸಾದ ಹಾಗೆ ತೊಳೆದು ನಾವು ಯಾರ್ಯಾರು ಪ್ರಸಾದ ತೊಗೋತೀರೋ ಮತ್ತು ತೊಳೆದು ಹಾಗೆ ಅಲ್ಲಿ ಇಡಬೇಕಾಗತ್ತೆ. ಬಟ್ ತುಂಬಾ ರಶ್ ಇರುತ್ತೆ ಇಲ್ಲಿ. ಸೊ ಪ್ರಸಾದನೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಆಚೆ ಬಂದ್ವಿ. ಸೊ ಎಲ್ಲ ಒಂದು ಟೆಂಪಲ್ಗಳಲ್ಲಿ ಇದ್ದೇ ಇರುತ್ತಲ್ಲ, ಈ ಥರ ಎಲ್ಲ ಏನಾದರೂ ಒಂದು ದೇವ್ರ ಫೋಟೋಸು ಮತ್ತು ಈ ಥರ ಎಲ್ಲ ಒಂದು ಜ್ಯುವೆಲರಿ ಐಟಮ್ಸ್ ಎಲ್ಲ ಶಾಪಿಂಗ್ ಇದ್ದೇ ಇರುತ್ತೆ. ಸೊ ನಾವು ಒಂದು ಸ್ವಲ್ಪ ಸಿಂಪಲ್ಲಾಗಿ ಒಂದು ಸಣ್ಣ ಶಾಪಿಂಗ್ ಮಾಡಿದ್ವಿ. ನೋಡಿ ಇಷ್ಟು ಚೆನ್ನಾಗಿದೆ ಒಂದು ಕಲೆಕ್ಷನ್ಸು. ಸೊ ನೆಕ್ಲೆಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲಾದರೂ ಹೋದಾಗ ತೊಗೋಬೇಕು, ನಾವು ನಮ್ಮ ಮನೆ ಹತ್ರನೇ ತೊಗೊಳ್ಳೋದು ರೆಗ್ಯುಲರಾಗಿ ಇದ್ದೇ ಇರುತ್ತೆ. ಬಟ್ ಈ ಥರ ಒಂದು ದೇವರ ಒಂದು ದರ್ಶನಕ್ಕೆ ಹೋದಾಗ ಒಂದು ತೊಗೊಳ್ಳೋದು ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ. ಹಾಗೆ ನಂತರ ನಾನು ಪರಿಮಳ ಪ್ರಸಾದನ ತೊಗೊಳ್ಳೋಣ ಅಂತ ಹೋದ್ವಿ. ಬಟ್ ಮಧ್ಯಾಹ್ನದ ಹೊತ್ತು ಕೌಂಟ್ರು ಕ್ಲೋಸ್ ಆಗಿರುತ್ತೆ, 4 ಗಂಟೆಗೆ ಓಪನ್ ಆಗುತ್ತೆ. ಸೊ ಆಮೇಲೆ ಬಂದು ತೊಗೊಳ್ಳೋಣ ಅನ್ನೋ ಅಷ್ಟೊತ್ತಿಗೆ ಸಾಯಂಕಾಲ ತುಂಬಾ ಒಂದು ಮಳೆ ಜೋರಾಯಿತು. ಸೊ ಹೀಗಾಗಿ ನಾವು ಪರಿಮಳ ಪ್ರಸಾದನ ಈ ಬಾರಿ ತೊಗೊಳೋದಕ್ಕಾಗಲಿಲ್ಲ. ಆ್ಯಂಡ್ ಹಾಗೆ ಇನ್ನೊಂದು ನಿಮಗೆ ಇನ್ಫಾರ್ಮೇಷನ್ ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸೊ ಮಂತ್ರಾಲಯಕ್ಕೆ ಬಂದು ನೀವು ರಾಯರ ದರ್ಶನ ತೊಗೊಂಡಾದ ನಂತರ ಸೊ
ಸೊ ಇಲ್ಲಿ ಆಚೆ ಬಂದಾದ ತಕ್ಷಣ ನಿಮಗೆ ಸುಮಾರು ಆಟೋಗಳು ನಿಂತ್ಕೊಂಡಿರುತ್ತೆ. ಸೊ 5 ಪ್ಲೇಸಸ್ನ ತೋರಿಸ್ತಾರೆ ಆಟೋದವರು. ಸೊ ಶೇರಿಂಗ್ ಆದರೆ ನಿಮಗೆ 150, ಇಂಡಿವಿಜುವಲ್ ಆಗಿ ಹೋಗಬೇಕು, ನೀವೇ ಹೋಗಬೇಕು ಅಂತಂದರೆ ಒಂದು 1200ವರೆಗೂ ತೋರಿಸ್ತಾರೆ. 5 ಪ್ಲೇಸಸ್ಸು ರಾಯರಿದ್ದಂತಹ ಒಂದು ಬಿಚ್ಚಾಲೆ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಹೀಗೆ ಸುಮಾರು 5 ಪ್ಲೇಸಸ್ನ ತೋರಿಸ್ತಾರೆ. ಸೊ ದಯವಿಟ್ಟು ನೀವು ಮಂತ್ರಾಲಯಕ್ಕೆ ಹೋದಾಗ ಅದನ್ನು ಕೂಡ ನೀವು ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ನಾವು ಲಾಸ್ಟ್ ಟೈಮ್ ಹೋದಾಗ ನಾವು ನೀಟಾಗಿ ಎಲ್ಲ ಒಂದು ದರ್ಶನ ಮಾಡ್ಕೊಂಡು ಬಂದ್ವಿ. ಈ ಸತಿ ಸ್ವಲ್ಪನೇ ನಮಗೆ ಮಳೆ ಬಂದಿದ್ದರಿಂದ ಸ್ವಲ್ಪ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮತ್ತು ಬಿಚ್ಚಾಲೆನ ನಾವು ದರ್ಶನ ಮಾಡೋದಕ್ಕಾಗಲಿಲ್ಲ. ನಾವು ಅಲ್ಲಿಂದ ಹೊರಡಬೇಕಾಯಿತು. ಸೊ ನೀವು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನೀವು ಹೋದಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮತ್ತು ರಾಯರಿದ್ದಂತಹದ್ದು, ಅಪ್ಪಣ್ಣಾಚಾರ್ಯರ ಮನೆ ಎಲ್ಲ ತೋರಿಸ್ತಾರೆ, ಅದೆಲ್ಲ ನೀವು ನೋಡ್ಕೊಂಡು ಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವೀಗ ಮಂತ್ರಾಲಯದ ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಮಳೆ ಬಂದಿದ್ದರಿಂದ ನಾವು ಹಾಗೇ ಅಲ್ಲಿಂದನೇ ಹೊರಟ್ಬಿಟ್ವಿ. ಸೊ ಇದಾಗಿತ್ತು ಒಂದು ಮಂತ್ರಾಲಯದ ಒಂದು ದರ್ಶನದ ವಿಡಿಯೋ ಆಗಿತ್ತು. ಸೊ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಮಂತ್ರಾಲಯದ ಪಾರ್ಟ್ 2 ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ಯಾರ್ಯಾರೆಲ್ಲ ರಾಯರ ದರ್ಶನ ತೊಗೋಬೇಕು ಅಂತ ಇದ್ದೀರಾ, ಯಾರ್ಯಾರಿಗೆ ಹೋಗೋಕ್ಕಾಗ್ತಿಲ್ಲ, ಆದಷ್ಟು ಪ್ರಯತ್ನಪಟ್ಟು ಆದಷ್ಟು ಮಂತ್ರಾಲಯಕ್ಕೆ ಹೋಗಿ ದರ್ಶನ ತೊಗೊಂಡು ಬನ್ನಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಆ್ಯಂಡ್ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.